ಎಲ್ರಿಗೂ ನಮಸ್ಕಾರ. ಪ್ರೊಬಬಿಲಿಟಿ ಎಂಬ ಟಾಪಿಕ್ ಪ್ರತಿಯೊಬ್ಬರಿಗೂ ಏನಾಗುತ್ತೆ, ಬೇಡಪ್ಪ ಮ್ಯಾಥಮೆಟಿಕ್ಸ್ ಅಂದ್ರೆ ಬೇಡ, ನನ್ಗೆ ಹೆದರಿಕೆ ಆಗ್ತದ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಈ ಕ್ವಶನ್ ಬರ್ತದ ಅಂತ ಗೊತ್ತಿದ್ರು ನಾವೇನ್ ಮಾಡ್ತೀವಿ, ಈ ಟಾಪಿಕ್ ನ ಸ್ಕಿಪ್ ಮಾಡ್ತೀವಿ. ನಾನ್ ನಿಮಗೆ ಇವತ್ತ ಈಸಿ ವೇ ಅಲ್ಲಿ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತಂದು ಹೇಳ್ಕೊಡ್ತೀನಿ ಬರ್ರಿ. ಮೊದಲನೇದಾಗಿ ಪ್ರೊಬಬಿಲಿಟಿಯಲ್ಲಿ ಒಂದಿಷ್ಟು ಪಾಯಿಂಟ್ಗಳನ್ನ ನೆನಪಿಟ್ಕೋಬೇಕು. ಮೊದಲನೇದು ಫಾರ್ಮುಲಾ ಏನು? ಫಾರ್ಮುಲಾ ಸಮ್ ಆಫ್ ಅಬ್ಸರ್ವೇಷನ್. ಏನು? ಸಮ್ ಆಫ್ ಅಬ್ಸರ್ವೇಷನ್. ನಾವೇನ ಅಬ್ಸರ್ವ್ ಮಾಡ್ತೀವಿ ಡಿವೈಡೆಡ್ ಬೈ ಪಾಸಿಬಿಲಿಟಿ. ಎಷ್ಟೆಲ್ಲ ಪಾಸಿಬಿಲಿಟೀಸ್ಗಳಿವೆ ಅಂತಂದು ನೋಡ್ತೀವಿ. ಎರಡನೇದಾಗಿ ಅಂಡ್ ಮತ್ತು ಅಂತ ಎಲ್ಲೆಲ್ಲಿ ಬರ್ತದಲ್ಲ ಅಲ್ಲಿ ಗುಣಾಕಾರ ಮಾಡಬೇಕು. ಮತ್ತು ಅಂತ ಎಲ್ಲೆಲ್ಲಿ ಬರ್ತದ ಅಲ್ಲಿ ಗುಣಾಕಾರ, ಆರ್ ಅಥವಾ ಅಂತ ಬಂತಂದ್ರೆ ಸಂಕಲನ, ಅಂದ್ರೆ ಕೂಡಿಸ್ಬೇಕು ನೋಡ್ರಿ. ತಿಳಿತಾ? ಫಾರ್ಮುಲಾ ಸಮ್ ಆಫ್ ಅಬ್ಸರ್ವೇಷನ್ ಡಿವೈಡೆಡ್ ಬೈ ಪಾಸಿಬಿಲಿಟಿ. ಎರಡನೇ ಪಾಯಿಂಟ್ ಏನ್ ನೆನ್ಪಿಟ್ಕೋಬೇಕು, ಅಂಡ್ ಮತ್ತು ಅಂತ ಬಂತಂದ್ರೆ ಗುಣಾಕಾರ ಮಾಡಬೇಕು, ಆರ್ ಅಥವಾ ಅಂತ ಬಂದ್ರೆ ಏನ್ ಮಾಡಬೇಕು, ಸಂಕಲನ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಮ್ಮ ಹತ್ರ ಏನಿದೆ, 3 ಬಾಲ್ ಇವೆ ಅಂತ ತಿಳ್ಕೊಳ್ಳಿ. ಎಷ್ಟು ಬಾಲು? 3. ಬಾಲ್ ನಂಬರ್ 1, ಬಾಲ್ ನಂಬರ್ 2, ಬಾಲ್ ನಂಬರ್ 3. ಈ 3 ಬಾಲ್ ಅಲ್ಲಿ 2 ಬಾಲಿನ ಗುಂಪುಗಳನ್ನ ಎಷ್ಟು ಗುಂಪಾಗಿ ಮಾಡಬೇಕು, ಎಷ್ಟು ಗುಂಪಾಗಿ ನಾವು ಮಾಡ್ತಕ್ಕಂಥ ಚಾನ್ಸಸ್ ಸಂಭವನೀಯತೆ ಇದೆ ಅಂತ ಕ್ವಶನ್ ಕೇಳಿದಾರೆ ಅಂತ ತಿಳ್ಕೊಳ್ಳಿ. 3 ಬಾಲ್ ಅಲ್ಲಿ 2 ಬಾಲ್ ತಗೊಂಡು ಎಷ್ಟು ಸಂಭವನೀಯತೆ ಇದೆ, ಎಷ್ಟು ಗುಂಪಾಗಿ ಮಾಡ್ತಕ್ಕಂಥ ಸಂಭವನೀಯತೆ ನಮ್ಮ ಹತ್ರ ಇದೆ ಅಂತಂದು ಕ್ವಶನ್ ಕೇಳಿದ್ರೆ ಅಂತ ತಿಳ್ಕೊಳ್ಳಿ. ಇವು ಬಾಲ್ಸ್ ಇಲ್ಲಿ ನೋಡಿ, 1 ಮತ್ತೆ 2 ಇದು ಒಂದು ಗುಂಪಾಯ್ತಾ, 2 ಮತ್ತೆ 3 ಇದು ಒಂದು ಗುಂಪಾಯ್ತಲ್ಲ, 1 ಮತ್ತು 2 ಇದು ಒಂದು ಗುಂಪು, 2 ಮತ್ತೆ 3 ಇದು ಒಂದು ಗುಂಪು, 3 ಮತ್ತೆ 1 ಇದು ಒಂದು ಗುಂಪು. ಎಷ್ಟು ಸಂಭವನೀಯತೆ ಇದೆ? 3 ಸಂಭವನೀಯತೆ ಇದೆ ನೋಡಿ. 1, 2, 3 ಸಂಭವನೀಯತೆ ಇದೆ. ಇಲ್ಲಿ ನೋಡಿ, ಇದನ್ನ ಯಾವ ರೀತಿ ಇಟ್ಕೋಬೇಕು ನಾವು ಫಾರ್ಮುಲಾದಾಗ ಅಂತಂದ್ರೆ, ಎಷ್ಟು ಗುಂಪುಗಳಾಗಿ ಮಾಡಿದ್ವಿ ನಾವು? 3 ಗುಂಪುಗಳಾಗಿ ಮಾಡಿದ್ವಿ. ಇಲ್ಲದಲ್ಲ, 3 ಗುಂಪುಗಳಾಗಿ ಮಾಡಿದ್ವಿ. 3C. ಇವಾಗ ಏನ್ ಇಟ್ಕೋಬೇಕು ನಾವು? ಬಾಲ್ಗಳ ಸಂಖ್ಯೆ ಇಟ್ಕೋಬೇಕಾ ಅಥವಾ ಏನ್ ಇಟ್ಕೋಬೇಕು ಅಂತ ಕೇಳಿದ್ರೆ, ಕ್ವಶನ್ ಅಲ್ಲೇ ನಮಗೆ ಕೇಳಿದ್ರ ಏನ್ ಕೇಳ್ಯಾರ ಅಂತಂದ್ರ 2 ಬಾಲಿಂದು ಗುಂಪು. ಎಷ್ಟು ಬಾಲಿಂದು? 2 ಬಾಲಿಂದು ಗುಂಪು ಅಂತ ಕೇಳಿದ್ರೆ, 2 ಬಾಲಿಂದ ಗುಂಪು ಎಷ್ಟು? 2 ಬಾಲ್ ಅಂತ ಇಟ್ಕೋಬೇಕು. 2 ಬಾಲಿಂದ ಗುಂಪುಗಳ ಎಷ್ಟು ಬಾಲಿಂದ ಗುಂಪು ಕೇಳ್ಯಾರ ಅವ್ರು? 2 ಬಾಲಿಂದ ಗುಂಪು ಕೇಳ್ಯಾರಲ್ಲ, ಸೊ 2 ಇಟ್ಕೋಬೇಕು. 3 ಬಾಲಿಂದ ಗುಂಪು ಎಷ್ಟು ಸಂಭವನೀಯತೆ ಇದೆ, ಮಾಡ್ತಕ್ಕಂಥ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ರೆ ಅವಾಗ 3 ಇಟ್ಕೋಬೇಕು. ಇಲ್ಲಿ ಏನ್ ಚೇಂಜ್ ಆಗ್ತದ ಅವಾಗ? 1, 2, 3 ಬಾಲಿಂದು ಒಂದು ಗುಂಪಾಯ್ತು. ಮತ್ತೆ ನೆಕ್ಸ್ಟ್ 3, 2, 1 ಇದೇ ರೀತಿ ಆಗ್ತದ ಅಂತ ತಿಳ್ಕೊಳ್ಳಿ. ಈ ರೀತಿ ನಾವು 3 ಬಾಲಿಂದು ಗುಂಪು ಎಷ್ಟು ಸಂಭವನೀಯತೆ ಅಂತ ಕೇಳಿದಾಗ ಈ ರೀತಿ ಬರ್ಕೋಬೇಕು. ನಮಗೆ 2 ಬಾಲಿಂದ ಅಂತ ಅಷ್ಟೇ ಕೇಳಿದಾರೆ. ಸೊ ಟೋಟಲ್ ಎಷ್ಟು ಗುಂಪಾಯ್ತು? 3 ಗುಂಪಾಯ್ತು. ಸಿ ಕ್ವಶನ್ ಏನ್ ಕೇಳಿದ್ರ ನಮಗ 2 ಬಾಲಿಂದ ಗುಂಪು 2 ಇಟ್ಕೊಂಡ್ವಿ. ಇದನ್ನ 3 into 2 divided by 2 into 1. 2 ಒಂದ್ಲೆ is equal to 3/1. 1 ಇಟ್ಕೊಂಡ್ರು ಬರ್ತದ, ಇಟ್ಕೊಳ್ಳಿಲ್ಲ ಅಂದ್ರೂ ಬರ್ತದ. ಬಟ್ 1 ಅದೇ ಮ್ಯಾಗ್ ಇತ್ತಂತ ತಿಳ್ಕೊರಿ, ಅವಾಗ ನಾವು 1/3 ಅಂತ ಬರ್ಕೋಬೇಕು. ಬಟ್ ಕೆಳಗಿದ್ದಾಗ ಅದರದ್ದು ವ್ಯಾಲ್ಯೂ ಏನೂ ಇರಂಗಿಲ್ಲ. ಸೊ ನಾವು ಈ ರೀತಿಯನ್ನ ಬರ್ಕೋಬಹುದು ಅಥವಾ ಈ ರೀತಿ 3 ಅಂತನ್ನು ಅಷ್ಟನ್ನು ಬರ್ಕೋಬಹುದು. ಸೊ ನೆಕ್ಸ್ಟ್ ನೋಡಿ, ಇದ್ರಾಗ ಈಗ ಫಾರ್ ಎಕ್ಸಾಂಪಲ್ ನಮಗೆ ಏನ್ ಕೊಟ್ರು, ಈಗ ಒಂದು ನಾವು ಬಿಡಿಸ್ದೇವ ಅಂತ ತಿಳ್ಕೊಳ್ಳಿ ಒಂದು ಕ್ವಶನ್. ಆವಾಗ 10C3 ಅಂತಂದು ನಮಗ್ ಬಂತು. ಈ ರೀತಿ ಫಾರ್ಮುಲಾ ಕ್ರಿಯೇಟ್ ಆಯ್ತು. ಅವಾಗ ನಾವ್ ಯಾವ ರೀತಿ ಉಳಿಸ್ಕೋಬೇಕಂತಂದ್ರೆ 10, 9, 8, 7, 6, 5 ಬರ್ಕೋತೀರೇನ? ಇಲ್ಲ, ಬರ್ಕೋದಿಲ್ಲ. ಇಲ್ಲಿ ಏನ್ ಕೊಟ್ಟಿದ್ರೆ 10 ಎಷ್ಟು ಗುಂಪಾಗಿ ಮಾಡ್ತೀವಿ ನಾವು? 3 ಗುಂಪಾಗಿ ಮಾಡಿದ್ವಿ. ಇದು ಎಷ್ಟಿದೆ ಅಲ್ಲ ಅಷ್ಟೇ ಎಳಿಸ್ಕೋಬೇಕು ನಾವು. 3 ಗುಂಪು ಅಂದ್ರೆ
ಇದು ಮೂರು ಇಳಿಸ್ಕೋತ ಹೋಗ್ಬೇಕು. 10, 9, 8 ಅಷ್ಟೇ. 2 ಐತಂತ ತಿಳ್ಕೊಳ್ಳಿ. 10 × 9 ಇಷ್ಟೇ ಇಳಿಸ್ಕೋಬೇಕು. ಇಲ್ಲಿ 5 ಇತ್ತಂತ ತಿಳ್ಕೊಳ್ರಿ. 10, 9, 8, 7, 6 3, 4, 5 ಇಷ್ಟು ಇಳಿಸ್ಕೋಬೇಕು. ತಿಳಿತಾ? ಇವಾಗ ಇಲ್ಲಿ ಏನ್ ಕೇಳಿದ್ರ 10C3 3 ಎಷ್ಟಿದೆ? 3 ತನ ಮೂರೇ ಸಂಖ್ಯೆಗಳನ್ನ ಇಳಿಸ್ಬೇಕು ನಾವು. ಅವಾಗ 10, 9, 8 ಡಿವೈಡೆಡ್ ಬೈ 3 × 2 × 1. 3 1 3 3 2 1 2 4 4 10 40 4 3 12 125. ಈ ರೀತಿ ನಾವೇನ್ ಮಾಡ್ಬೇಕು? ಇಳಿಸ್ಕೋಬೇಕಾಗ್ತದ. ಸೊ ಇದು ಬೇಸಿಕ್ ಕಾನ್ಸೆಪ್ಟ್ ಸಂಭವನೀಯತೆ ಬಗ್ಗೆ ಆಯ್ತು. ಇದಾಗ ನೆಕ್ಸ್ಟ್ ನಾನೇನ್ ಹೇಳ್ತೀನಿ ನಿಮ್ಗೆ, ನೆಕ್ಸ್ಟ್ ಕ್ಲಾಸಲ್ಲಿ ಕಾಯಿನ್ಸ್ ಆಗಿರ್ಬೋದು, ಕಾರ್ಡ್ಸ್ ಆಗಿರ್ಬೋದು, ಮತ್ತೆ ಕ್ಯೂಬ್ಸ್ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ಲತ್ತಾರೆ ನಿಮ್ಮ ಫ್ರೆಂಡ್ಸು ಅವರಿಗೆ ಶೇರ್ ಮಾಡಿ.